ವರ್ಷದ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ. ವಿಸರ್ಜನಾ ಮಹೋತ್ಸವಕ್ಕೆ 1,00,000 ಮಂದಿ ಭಾಗಿ ಸಾಧ್ಯತೆ. ತುಮಕೂರಿನ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ 8ನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಆಗಸ್ಟ್ 27ರಿಂದ ಸುಮಾರು 15 ದಿನಗಳಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಯುತ್ತಾ ಬಂದಿದೆ. ನಗರದ ಭದ್ರಮ್ಮ ಸರ್ಕಲ್ ಬಳಿ ಇರೋ ಶಂಕರ ಮಠದ ಪಕ್ಕದಲ್ಲಿರೋ ಸೋಮೆಕಟ್ಟೆ ಆವರಣದಲ್ಲಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಶುಕ್ರವಾರ ಅಂದರೆ ಸೆಪ್ಟೆಂಬರ್ 12ರಂದು ಅದ್ದೂರಿಯಾಗಿ ಗಣಪತಿ ವಿಸರ್ಜನೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಎಂಟನೇ ವರ್ಷದ ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನೆ ವಿಚಾರವಾಗಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಉಪಾಧ್ಯಕ್ಷರಾದ ಮಂಜುನಾಥ್ ಬಾವಿಕಟ್ಟೆ, ಬಿಜೆಪಿ ಮುಖಂಡ ಹುಚ್ಚಯ್ಯ ಸೇರಿ ಹಲವು ಮಂದಿ ಭಾಗಿಯಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ಉಪಾಧ್ಯಕ್ಷರಾದ ಮಂಜುನಾಥ್ ಬಾವಿಕಟ್ಟೆ, ತುಮಕೂರು ನಗರದಲ್ಲಿ ಧಾರ್ಮಿಕ ಸಮಾರಂಭಗಳು ಬಹಳ ವಿಜೃಂಭಣೆಯಾಗಿ ಆಚರಣೆಗಳಾಗ್ತವೆ. ಸೆಪ್ಟೆಂಬರ್ 12ರಂದು ಸಿದ್ದಲಿಂಗ ಸ್ವಾಮಿಗಳು ವಿಸರ್ಜನಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದು, ಅದ್ದೂರಿಯಾಗಿ ವಿಸರ್ಜನಾ ಮೆರವಣಿಗೆ ನಡೆಸಲಾಗುವುದು. ಅಲ್ಲದೆ ವಿಸರ್ಜನಾ ಮಹೋತ್ಸವಕ್ಕೆ ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ. ಜೊತೆಗೆ ನಗರದ ಸುಮಾರು 1,00,000 ಮಂದಿ ವಿಸರ್ಜನಾ ಮೆರವಣಿಗೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ತುಮಕೂರು ನಗರದಲ್ಲಿ ತಮಗೆ ತಿಳಿದಿರುವಂತೆ ಅನೇಕ ಧಾರ್ಮಿಕ ಸಮಾರಂಭಗಳು ವಿಶೇಷವಾಗಿ ನಡೆಯುತ್ತಿರತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯ. ಅದರಲ್ಲೂ ಸಹ ಗಣಪತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಮತ್ತು ಮೆರವಣಿಗೆ ವಿಸರ್ಜನೆ ಕಾರ್ಯಕ್ರಮಗಳು ಕೂಡ ರಾಜ್ಯದಲ್ಲೇ ತುಮಕೂರು ನಗರದ ಈ ಗಣಪತಿ ಮಹೋತ್ಸವ ಹೆಸರು ಮಾಡಿದೆ. ಅದರಂತೆ ಈ ವರ್ಷವೂ ಕೂಡ 8ನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿಯ ಒಂದು ಪೂಜಾ ಕಾರ್ಯ ಇದೇ ಸ್ಥಳದಲ್ಲಿ 27ನೇ ತಾರೀಕಿನಿಂದಲೂ ಕೂಡ ಸಾಂಗವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಒಂದು 27ರಿಂದ ಗಣಪತಿ ವಿಸರ್ಜನೆಯ ಮೆರವಣಿಗೆಯ ದಿನ 12ನೇ ತಾರೀಕು ತನಕನೂ ಕೂಡ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಉಪನ್ಯಾಸಗಳು ಕೂಡ ಇಲ್ಲಿ ನಡೆದು ಬರ್ತಾ ಇರ್ತಕ್ಕಂಥದ್ದು ತಾವುಗಳೆಲ್ಲರೂ ಕೂಡ ತಾವೇ ಕೂಡ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಷಯ. ಈ ಒಂದು 12ನೇ ತಾರೀಕು ಶ್ರೀ ಹಿಂದೂ ಮಹಾಗಣಪತಿಯ ಮೆರವಣಿಗೆ ಮತ್ತು ವಿಸರ್ಜನೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು 12ನೇ ತಾರೀಕು ಶುಕ್ರವಾರ ದಿವಸ ಬೆಳಿಗ್ಗೆ 11 ಗಂಟೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ಮೆರವಣಿಗೆಯನ್ನು ಉದ್ಘಾಟನೆ ಮಾಡತಕ್ಕಂಥ ವ್ಯವಸ್ಥೆಗೆ ದಯಮಾಡಿ ಒಪ್ಪಿಗೆ ಮಾಡಿಕೊಂಡಿರ್ತಾರೆ. ಅದರಂತೆ ಕೂಡ ಈ ಒಂದು ಮೆರವಣಿಗೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕು ಅಂತ ಹೇಳಿ ನಾವು ಹಲವಾರು ಮಠಾಧೀಶ್ವರರನ್ನು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅವರೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಒಂದು. ಇನ್ನು ಬಿಜೆಪಿ ಮುಖಂಡ ಹುಚ್ಚಯ್ಯ ಮಾತನಾಡಿ 8ನೇ ವರ್ಷದ ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನಾ ಮಹೋತ್ಸವ ಅದ್ದೂರಿಯಾಗಿ ಭಕ್ತಿ ಭಾವದಿಂದ ಆಚರಣೆ ಮಾಡಲಿದ್ದು, ನಗರದ ಭಕ್ತರು ಸಹಕಾರ ನೀಡುವಂತೆ ಕೋರಿದ್ರು. ಅಲ್ಲದೆ ಇದು ಒಂದು ಹಬ್ಬದ ರೀತಿ ಆಚರಣೆ ಮಾಡಲಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಇಡೀ ಜಿಲ್ಲೆಯ ಜನತೆ ಭಾಗವಹಿಸುವಂತೆ ಹುಚ್ಚಯ್ಯ ಮನವಿಯನ್ನ ಮಾಡಿಕೊಂಡ್ರು. ಗಣಪತಿಯವರ ಮಹೋತ್ಸವವನ್ನು ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ಆಶ್ರಯದಲ್ಲಿ 8ನೇ ವರ್ಷದ ಈ ಪೂಜಾ ಕಾರ್ಯಕ್ರಮವನ್ನು ತಾರೀಖು 27/8/2025 ಪ್ರಾರಂಭವಾಗಿ ಇಲ್ಲಿನವರೆಗೂ ಕೂಡ ಬಹಳ ಸಾಂಗೋಪಾಂಗವಾಗಿ
ಅದ್ದೂರಿಯಿಂದ ಭಕ್ತಿಭಾವದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿದಿನ ನಾವು ನೋಡಿದ್ರೆ ನಗರದಲ್ಲಿರುವಂಥ ಹಿಂದೂ ಭಕ್ತರು ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ, ಇಲ್ಲಿನವರೆಗೂ ಸುಮಾರು ಹತ್ತತ್ರ 1 ಲಕ್ಷ ಭಕ್ತರು ಇಲ್ಲಿ ಬಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಇಲ್ಲಿ ಶ್ರಮವೇ ಗೊತ್ತಾಗಲ್ಲ, ಇಷ್ಟೆಲ್ಲ ಶ್ರಮಪಟ್ಟು ಕೆಲಸ ಮಾಡ್ತಾ ಇರುವಂಥ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಪದಾಧಿಕಾರಿಗಳಿಗೆ ಅವರ ಶ್ರಮನೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಆನಂದವನ್ನು ನಗರದ ಭಕ್ತರು, ಹಿಂದೂ ಭಕ್ತರು ಸಹಕಾರವನ್ನು ಕೊಟ್ಟಿದ್ದಾರೆ. ಒಂದು ಹಬ್ಬವನ್ನಾಗಿ, ಪ್ರತಿದಿನ ಒಂದು ಹಬ್ಬದ ಆಚರಣೆಯಾಗಿ ಇಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ. ಅದು ನಮಗೆ ಇದು ಒಂದು ಇತಿಹಾಸ ಪ್ರಸಿದ್ಧವಾದಂಥದ್ದು. ಏನು ಹಿಂದೂ ಮಹಾಗಣಪತಿ 8ನೇ ವರ್ಷ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅದ್ದೂರಿಯಾಗಿ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ವಿಸರ್ಜನಾ ಮಹೋತ್ಸವಕ್ಕೆ ಲಕ್ಷಾಂತರ ಮಂದಿ ಭಾಗಿಯಾಗುವ ನಿರೀಕ್ಷೆ ಇದೆ. ಗಣಪತಿ ವಿಸರ್ಜನಾ ಅಂಗವಾಗಿ ನಗರದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಲಿದ್ದು, ಹಬ್ಬದಲ್ಲಿ ಭಾಗಿಯಾಗಲು ಜನರು ಕಾತುರದಿಂದ ಕಾಯ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.